பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கல். Watch full episodes on Jio Hotstar. ಜೋಗ, ಈ ಸನ್ ಸಿಟಿಯಲ್ಲಿ ಏನಾಗ್ತಾ ಇದೆ? ಇವತ್ತು ಜಯಸಿಂಗ್ ನ ಹುಟ್ಟು ಹಬ್ಬ ಸನ್ ಸಿಟಿ ಅವರು ಇಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಶಾಕಾಲ್ ಒಂದು ಅವ ಜಯಸಿಂಗ್ ಚೌಹಾನ್, ಅವನ ಹುಟ್ಟು ಹಬ್ಬ ಇಡೀ ಸನ್ ಸಿಟಿಗೆ ನೆನಪಿದೆ. ಮತ್ತು ನೀವೊಬ್ರು ಶಾಕಾಲ್, ನಿಮ್ಮ ಜನ್ಮದಿನ ಯಾರಿಗೂ ನೆನಪಿಲ್ಲ. ಒಬ್ಬ ಅವ ಜಯಸಿಂಗ್ ಚೌಹಾಣ್ ಎಲ್ಲರ ಹೃದಯ ಗೆದ್ದಿದ್ದಾನೆ. ಮತ್ತೊಬ್ಬ ನೀವು ಶಾಕಾಲ್, ನೀವು ಯಾರ ಹೃದಯವನ್ನು ಗೆದ್ದಿಲ್ಲ. ಮತ್ತು ಅವ ಒಬ್ಬ. ಸಾಕು ಮಾಡೋ, ನನ್ನ ವೈರಿಯನ್ನೇ ಹೊಗಳ್ತಾ ಇದ್ದೀಯೇನೋ? ನಾನ್ ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಸಪೋಲ, ನೀನು ನನ್ನ ಬಗ್ಗೆ ಹೊಗಳಿ ಮಾತನಾಡು, ಇಲ್ಲಾಂದ್ರೆ ನಿನ್ನನ್ನು ಬ್ಯಾಟ್ ಮಾಡಿಬಿಡ್ತೇನೆ. ಶಾಕಾಲ್, ನಿಮ್ಮನ್ನು ಏನೆಂದು ಹೊಗಳಲಿ? ಒಂದು ವಿಷಯವಾದ್ರೆ ಹೇಳ್ಬಹುದು. ನೀವು ನೀವು ಅಲ್ಲಲ್ಲ ನೀವು ಅದು ಶಾಕಾಲ್, ನೀವು ನನ್ನನ್ನು ಒಂದು ಬ್ಯಾಟೇ ಮಾಡಿಬಿಡಿ. ನಿಮ್ಮನ್ನು ಹೊಗಳೋದು ಬಹಳ ಕಷ್ಟಪ್ಪ. ಏನಂದೆ? ನೀನು ದ್ರೋಹಿಯಾಗಿ ಬಿಟ್ಟೆ. ಜಯಸಿಂಗ್ ಚೌಹಾನ್, ನೀನು ನನ್ನ ಜನರ ಮನಸ್ಸನ್ನು ಗೆಲ್ಲುತ್ತಿದ್ದೀಯಲ್ಲ? ಇಲ್ಲ ಇಲ್ಲ, ನಿನಗೆ ಏನಾದ್ರೂ ವ್ಯವಸ್ಥೆ ಮಾಡಲೇಬೇಕು. ಅಕೀರಾ, ಜಕೀರಾ, ಫೈರ್ ಬಾಲ್ಸ್ ಕ್ರಿಯೇಟೋ. ಜೋಗ ಮತ್ತು ಸಪೋಲ, ನೀವಿಬ್ರು ನಾನೇನ್ ಹೇಳ್ತೀನೋ ಅದನ್ನೇ ಮಾಡಿ. ಇಲ್ಲಾಂದ್ರೆ ಜೀವನವಿಡೀ ಹೀಗೇನೆ ಹಾರಾಡ್ತಿರ್ತೀರಿ. ಜೋಗಾನಿಂದ ಆಗೋಲ್ಲ ಈ ರೀತಿ ಜೀವನವಿಡೀ ಹಾರಾಡ್ಲು. ನೀವು ಹೇಳಿ ಶಾಕಾಲ್, ನಾವೇನ್ ಮಾಡ್ಬೇಕು? ಶಾಕಾಲ್ ತಾಳಿ ಮಾಡಿದ್ದಾನೆ, ರುದ್ರನಿಗೆ ತಿಳಿಸ್ಬೇಕು. ಮರವರುಣ್, ನೀವೆಲ್ರಿಗೂ ಕೇಕ್ ತಿನ್ಸಿ. ನಾನು ಈಗ ಬಂದೆ. ರುದ್ರ, ನಿನ್ನ ಅಜ್ಜಯ್ಯನಿಗೆ ನನ್ನ ಪರವಾಗಿ ಹ್ಯಾಪಿ ಬರ್ತ್ಡೇ ಹೇಳಿಬಿಡು. ಮತ್ತವರಿಗೆ ಹೇಳು, ಇದು ಅವರ ಕೊನೆಯ ದಿನ ಅಂತ. ಅಲ್ಲಿ ನೋಡು, ನಾನು ಕಳಿಸಿದ ಬರ್ತ್ಡೇ ಗಿಫ್ಟ್ ಬರ್ತಾ ಇದೆ. ಇವತ್ತು ನೀನು ಅವರನ್ನ ಕಾಪಾಡೋಕ್ಕಾಗಲ್ಲ. ಶಾಕಾಲ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಫೈರ್ ಬಾಲ್ ಫಿನಿಟೋ. ರುದ್ರ, ಏನಾಗ್ತಾ ಇದೆ? ನಿಮ್ಮ ಹುಟ್ಟುಹಬ್ಬಕ್ಕಾಗಿ ಸುಡುಮದ್ದಿನ ಪ್ರದರ್ಶನ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಮಗು ರುದ್ರ. ವಾವ್, ಎಷ್ಟೊಂದು ಚೆನ್ನಾಗಿ ಪ್ರದರ್ಶನವಾಗಿದೆ. ಇದು ತುಂಬಾನೇ ಚೆನ್ನಾಗಿದೆ. ಏನು ಪಿತೂರಿ ಕಾಣ್ತಿದೆ? ಅಯ್ಯೋ, ಈ ಪೇಂಟಿಂಗ್ ಎಷ್ಟು ಭಾರವಾಗಿದೆ, ನಾವೆಷ್ಟು ಚಿಕ್ಕವರಾಗಿದ್ದೇವೆ. ಇದೆಲ್ಲ ನಿನ್ನಿಂದೇ ಆದದ್ದು. ಸಪೋಲ ರೆಡಿ? ಸದ್ದು ಮಾಡಬೇಡ, ಯಾರಾದ್ರೂ ಎದ್ದು ಬಂದಾರು. ಬೇಗ ನಡಿ, ಓಡೋಣ ಇಲ್ಲಿಂದ. ವಾವ್, ಆಕಾಶ
ಆಕಾಶ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಬನ್ನಿ ಅಜ್ಜಯ್ಯ, ಹೋಗಿ ಡಿನ್ನರ್ ಮಾಡೋಣ. ಡಿನ್ನರ್ ಇಲ್ಲೇ ಮಾಡೋಣ. ಸಿಡಿಮದ್ದು ಪ್ರದರ್ಶನ ನೋಡ್ತಾ ನೋಡ್ತಾ. ಆಹಾ, ಶಾಕಾಲ್ ಕೆಲ್ಸ ಮುಗೀತು. ಈಗಲಾದ್ರೂ ನಮ್ಮನ್ನು ಸರಿ ಮಾಡು. ಲಾಲಾ, ನಾನು ಸಫೋಲಾ. ಬ್ಯಾಟ್ ಆಗಿ ನಾನು ಇರಲಾರೆ. ಶಾಕಾಲ್ ಸಂತೋಷದ ಗಳಿಗೆಯಲ್ಲಿ ಪಿತೂರಿ ಏನು ಮಾಡಬೇಡ, ಇಲ್ದಿದ್ರೆ ಇಲ್ಲಿ ದುಃಖದ ಕತ್ತಲು ಕವಿದೀತು, ನೆನಪಿರ್ಲಿ. ದುಃಖದ ಕತ್ತಲು ಇನ್ನಷ್ಟೇ ಕವಿಬೇಕು ಜೈಸಿಂಗ್. ಮ್ಯಾಜಿಕಲ್ ಪೇಂಟಿಂಗ್ ಯಾರು ಮಾಡಬಹುದು, ಆದ್ರೆ ಅವನಿಗೆ ಮಾಡ್ಲಿಕ್ಕೆ ಬಂದ್ರೆ ಮಾತ್ರ. ಆದ್ರೆ ಅವನು ಮ್ಯಾಜಿಕ್ ನಿಂದ ಯಾರನ್ನಾದ್ರೂ ಸೆರೆ ಹಿಡಿದ್ರೆ ಸರಿಯಾದ ಮನುಷ್ಯನ ಮ್ಯಾಜಿಕಲ್ ಪವರ್ಸ್ ಮುಗ್ದು ಹೋಗುತ್ತೆ. ಆದ್ರೆ ಅವ ಸ್ವತಃ ಪೇಂಟಿಂಗ್ ನೊಳಗೆ ಹೋದ್ರೆ ಆಗ ಅವನ ಮ್ಯಾಜಿಕಲ್ ಪವರ್ಸ್ ಅವನ ಬಳಿನೇ ಇರುತ್ತೆ. ಯಾವಾಗ ಈ ಪೇಂಟಿಂಗ್ ಕೆಲಸ ಕೆಂಡಿಗೆ ಲೈವ್ ಆಗುತ್ತೆ, ನಾವು ಆಗ್ಲೇ ಇದ್ರ ಒಳಗೆ ಹೋಗಬಹುದು. ಇದ್ರ ನದಿಗಳು ಹರಿಯುತ್ತವೆ, ಪ್ರಾಣಿಗಳು ಜೀವಂತವಾಗುತ್ತವೆ ಮತ್ತು ಈ ಕಾಡು ರಿಯಲ್ ಆಗುತ್ತೆ. ಪೇಂಟಿಂಗ್ ನಲ್ಲಿ ಒಳ ಹೋದವನಿಗೆ ಅವನಿಗೆ ಪೇಂಟಿಂಗ್ ಇರೋದಿಲ್ಲ, ಅವನಿಗೆ ಅದೊಂದು ಕಾಡಾಗುತ್ತೆ, ಒಂದು ರಿಯಲ್ ಕಾಡು. ಈಗ ಪ್ರಶ್ನೆ ಏನಂದ್ರೆ ಪೇಂಟಿಂಗ್ ಲೈವ್ ಯಾವಾಗುತ್ತೆ? ರುದ್ರ, ನನ್ನ ಕಾಪಾಡಿ. ರುದ್ರ, ಬೇಗನೆ ಹೊರಗಿಳಿಯಿರಿ. ಬೇಗ ನನ್ನನ್ನ ಎಳೆಯಿರಿ. ಬೂಮ್. ನಾನ್ ಜಾದು, ನಾನ್ ಮಾಯಾ ಜಾಲ. ಅಯ್ಯೋ, ಇದು ಮೋಸ. ರುದ್ರ, ರಂಗೀಲ, ಅದು ಶಾಕಾಲ್ನ ಮೋಸವಾಗಿತ್ತು. ನಾನು ಇಲ್ಲಿದ್ದೀನಿ, ನನ್ನನ್ನು ಎಳೆಯಿರಿ, ಬೇಗ ಎಳೆಯಿರಿ. ಹೊರಗೆ ಬಂದು ಅವನನ್ನು ನೋಡ್ಕೋತೀನಿ. ಬೇಡ ರಂಗಿಲ್ಲ, ನಿಲ್ಲಿ. ಅಜ್ಜಿಯ, ಶಾಕಲ್ ಮಾಯರ ವರುಣನು ಎಳೆದು ಬಿಟ್ಟಿದ್ದಾನೆ. ಬೂಮ್. ನಿಮ್ಮನ್ನು ಎಳಿತಿದ್ದೀನಲ್ಲ. ರುದ್ರ, ಪೇಂಟಿಂಗ್ ಲೈವ್ ಇದೆ. ಈಗ ನಾನು ಒಳಜಿಗಿದ್ರೆ ನನ್ನ ಮ್ಯಾಜಿಕಲ್ ಪವರ್ಸ್ ನನ್ನ ಹತ್ರನೇ ಇರುತ್ತೆ. ಶಕಾಲ್ ಹೇಳಿದ್ರೆ ನನ್ನ ಪವರ್ಸ್ ಮುಗ್ದು ಹೋಗುತ್ತೆ. ಇಲ್ಲ ಇಲ್ಲ ಇಲ್ಲ, ಆ ರುದ್ರ ತಾನಾಗಿಯೇ ಒಳಗೆ ಹೋಗ್ಬಿಟ್ಟ. ಅವನು ಬಹಳ ಚತುರ. ಅವನು ಅಜ್ಜಯ್ಯನ ಕೈ ಹಿಡಿಯಲಿಲ್ಲ. ಇಲ್ಲಿ ನೀವೊಬ್ರು ಎಷ್ಟು ಪ್ಲಾನ್ ಮಾಡ್ತೀರಿ, ಅಲ್ಲಿ ರುದ್ರ ಎಲ್ಲ ಫೇಲ್ ಮಾಡ್ತಾನೆ. ಇಲ್ಲಿ ನೀವು ಕೇವಲ ದೊಡ್ಡ ದೊಡ್ಡ ಮಾತನಾಡ್ತೀರಿ, ಅಲ್ಲಿ ಅವನು ದೊಡ್ಡ ದೊಡ್ಡ ಮಾತನಾಡದೆ ದೊಡ್ಡ ದೊಡ್ಡ ಕೆಲಸ ಮಾಡ್ತಾನೆ. ನಿನ್ನ ಬಾಯಿ ಮುಚ್ಚು. ಇಲ್ಲಿ ನೀವೊಬ್ಬರು ರುದ್ರ ಈ ಪೇಂಟಿಂಗ್ಸ್ ನಲ್ಲಿ ಜೈಸಿಂಗ್ ನನ್ನು ಹುಡುಕೋಕೆ ಸಾಧ್ಯನೇ ಇಲ್ಲ. ಅವ ಯಾವ್ದ್ರೊಳಗೆ ಹೋಗಿದ್ದಾನೋ ಅದರಲ್ಲಿ ಜೈಸಿಂಗ್ ಇಲ್ವೇ ಇಲ್ಲ. ಈಗ ಜೈಸಿಂಗ್, ರುದ್ರ ಎಲ್ರು ನನ್ನ ಸೆರೆಯಲ್ಲಿದ್ದಾರೆ. ನಾಳೆ ಸನ್ ಸಿಟಿ ನನ್ನದಾಗುತ್ತೆ, ನನ್ನದು. ಜನರು ಅಂತಾರೆ ಟುಮಾರೋ ನೆವರ್ ಕಮ್ಸ್. ಈಗ ಆರಾಮವಾಗಿ ಕೂತು ಫಿಲ್ಮ್ ನೋಡು. ನೋಡು ರುದ್ರ ಏನ್ ಮಾಡ್ತಿದ್ದಾನೆ. ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಇದ್ದಾರಾ? ರಂಗೀಲಾ, ನಾನು ಎಲ್ಲಿದ್ದೀನಿ? ರುದ್ರ,
ಮಾಡಿದ್ದುಣ್ಣು ಮಾರಾಯ. ರುದ್ರ, ನೀನು ಬಂದದ್ದು ಒಳ್ಳೇದಾಯ್ತು. ಈಗ ಅಜ್ಜಯ್ಯನ ಎಲ್ಲಿ ಹುಡ್ಕೋದು? ರಂಗೀಲಾ, ಅಜ್ಜಯ್ಯನನ್ನು ಕರೆಯಿರಿ. ಅಜ್ಜಯ್ಯ, 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 ಅಜ್ಜಯ್ಯ. ಹೋ, ಓಡಿರಿ ರಂಗೀಲಾ. ಅಯ್ಯಪ್ಪ, ನಾನು ಹೇಗೆ ಹಾರ್ಲಿ? ಹಾ. ರಂಗೀಲಾ, ಬೇಗ ಇದ್ರೊಳಗೆ ಕುತ್ಕೊಳ್ಳಿ. ಮಾಡಿದ್ದನ್ನು ಮಾರಾಯ. ಬೇಗ ಹಾರ್ಸು, ಬೇಗ ಬೇಗ ರುದ್ರ ಹಾರ್ಸು. ರಂಗೀಲಾ. ಓಡು ರುದ್ರ, ಓಡು. ಇವತ್ತು ನಿನ್ನನ್ನು ಯಾರು ಕಾಪಾಡಕ್ ಆಗಲ್ಲ. ಓಡು ಓಡು. ಬಾರ್ಡರ್ನ ಕಪ್ಪು ಬುಡದ ಮರಿ ಬರ್ತಿದೆ ನೋಡಿ. ಅದು ಹಾಫ್ ಟ್ರೀ. ಗಟ್ಟಿಯಾಗಿ ಇಟ್ಕೊಳ್ಳಿ. Oh no! Akira, Zakira, Bazooka, go! ಈಗ ರುದ್ರನಿಗೆ ಗೊತ್ತೇ ಆಗೋದಿಲ್ಲ ಅವನ ಅಜ್ಜಯ್ಯ ಯಾವ ಪೇಂಟಿಂಗ್ ನಲ್ಲಿ ಕೈದಿಯಾಗಿದ್ದಾನೆ ಅಂತ. ಅವ ಬರ್ತಾನೆ, ಖಂಡಿತ ಬರ್ತಾನೆ. ಆದ್ರೆ ಅವನಿಗೆ ಇಲ್ಲಿ ಒಂದು ಶಾಕ್ ಸಿಗುತ್ತೆ. ಶಾಕ್. ಅರೆ, ಮಾಡಿದ್ದುಣ್ಣು ಮಾರಾಯ. ಇಲ್ಲಂತೂ ಮೂರ್ ಪೇಂಟಿಂಗ್ಸ್ ಇವೆ. ಅಜ್ಜಯ್ಯ ಯಾವ್ದ್ರಲ್ಲಿದ್ದಾರೆ? ಓಹೋ, ಬಂದ್ಬಿಟ್ಟಿಯಾ ರುದ್ರ? ಗೊತ್ತಾಯ್ತು ನೀನು ಖಂಡಿತ ಬರ್ತೀಯ ಅಂತ. ನಿಮ್ಮೆಲ್ಲರ ಸಂಶಯ ನಿಜ ಕಣಪ್ಪ. ಅಜ್ಜಯ್ಯ ಪೇಂಟಿಂಗ್ ನೊಳಗಿದ್ದಾರೆ, ಆದ್ರೆ ಅವರ ಬಳಿ ಮ್ಯಾಜಿಕ್ ಇಲ್ಲ. ಅವರು ಹೆಲ್ಪ್ಲೆಸ್ ಆಗಿದ್ದಾರೆ. ಆದ್ರೆ ನಿಮ್ಗೆ ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲ. ಮಾಡಿದ್ದುಣ್ಣು ಮಹಾರಾಯ. ಪೇಂಟಿಂಗ್ ಮಾಯವಾಯ್ತು. ಅಯ್ಯೋ.
ಅಯ್ಯೋ ಗೊತ್ತಿತ್ತು ನೀನು ಕೋಪದಲ್ಲಿ ದಾಳಿ ಮಾಡ್ತೀಯ ಅಂತ, ಅದಕ್ಕೆಂದೇ ಸ್ವತಃ ಬರಲಿಲ್ಲ. ರುದ್ರ, ನಡಿ, ಒಂದು ಒಗಟು ಕೇಳ್ತೀನಿ. ಒಗಟು ಬಿಡಿಸಿ ಬಿಟ್ಟರೆ ಅಜ್ಜಯ್ಯನವರ ಬಳಿಗೆ ತಲುಪ್ತೀಯ. ಕಾಣಿಸೋದಿಲ್ಲ ಆದ್ರೆ ಅದೇ ಆಗಿದೆ. ಜೀವಂತ ನಡೆಯೋಲ್ಲ, ಜೀವಂತ ಮುಳುಗುತ್ತೆ. ನಡೆಯದೆ ದಾರಿ ಹಾರಾಡಲು ಸಾಧ್ಯವಿಲ್ಲ. ದಾಟೋದಾದ್ರೆ ಹೇಗೆ ಏನು ತಿಳಿತಾ ಇಲ್ಲ. ಹಾ, ಇದೆಂತ ಒಗಟು? ಹೋಗಿ ಇಲ್ಲಿಂದ, ಹುಡುಕಿ ಹುಡುಕಿ. ನಿಮ್ಮ ಬಳಿ ಕೇವಲ ನಾಳೆ ಸಂಜೆವರೆಗಿನ ಟೈಮ್ ಇದೆ. ನಾಳೆ ಸೂರ್ಯ ಮುಳುಗೋ ಮೊದಲು ಅಜ್ಜಯ್ಯನನ್ನು ಹುಡುಕದೆ ಇದ್ದರೆ ಮುಂದಕ್ಕೆ ಎಂದು ಹುಡುಕೋಕ್ಕಾಗೋದಿಲ್ಲ. ಬೇಗನೆ ನಡೀರಿ. ಮ್ಯಾಜಿಕ್ ಪೇಂಟಿಂಗ್ ನ ಬುಕ್ ಅಲ್ಲಿ ಬರೆದಿದ್ದು ಈ ಪೇಂಟಿಂಗ್ಸ್ ಮ್ಯಾಜಿಕಲ್ ಮೌಂಟೇನ್ ನಲ್ಲೇ ಸುರಕ್ಷಿತವಾಗಿರುತ್ತೆ. ಹೊರಗೆಲ್ಲಾದ್ರೂ ಇದ್ರೆ ಒಡೆದು ಚೆಲ್ಲಾಪಿಲಿ ಆಗುತ್ತೆ. ನಾವು ಆ ಮೌಂಟೇನ್ ಅನ್ನು ಹುಡುಕ್ಬೇಕು. ಪೇಂಟಿಂಗ್ ಅಲ್ಲೇ ಇರ್ಬೇಕು. ರುದ್ರ, ಅಲ್ಲೋಡು. ಅಲ್ಲೋಡಿ ಮ್ಯಾಜಿಕಲ್ ಮೌಂಟೇನ್. ಅರೆ ಮಾಡಿದ್ದುಣ್ಣೋ ಮಹಾರಾಯ, ನಂಗಂತೂ ಈಗ್ಲೇ ಹೆದರಿಕೆ ಆಗ್ತಾ ಇದೆ. ನಾವು ವ್ಯಾಲಿ ಆ ಕಡೆ ಹೇಗ್ ಹೋಗೋದಪ್ಪ? ಹಾರಿ. ಗಾಳಿ ಬಹಳ ಬಿರುಸಾಗಿದೆ. ನಾವು ಹಾರಿ ವ್ಯಾಲಿನ ಕ್ರಾಸ್ ಮಾಡೋ ಹಾಗಿಲ್ಲ. ಶಾಕಲ್ ಒಗಟ್ಟಿನಲ್ಲಿ ಹೇಳಿದ್ದ, ನಡೆಯೋದು ದಾರಿಯಲ್ಲಿ ಹಾಡಲು ಸಾಧ್ಯವಿಲ್ಲ. ಇದರ ಅರ್ಥ ನಾವು ನಡ್ಕೊಂಡು ಹೋಗ್ಬೇಕು, ನಾವು ಹಾರೋಕ್ಕಾಗಲ್ಲ. ಆದ್ರೆ ಹೇಗ್ ನಡ್ಕೊಂಡು ಹೋಗೋದು? ಮಧ್ಯ ವ್ಯಾಲಿ ಇದೆ. ಒಗಟ್ಟಿನಲ್ಲಿದ್ದು ಕಾಣಿಸೋದಿಲ್ಲ, ಆದ್ರೆ ಅದೇ ಆಗಿದೆ. ದಾಟೋದಾದ್ರೆ ಹೇಗೆ ಏನು ತಿಳಿಯುತ್ತಿಲ್ಲ. ದಾಟೋದಾದ್ರೆ ಆಚೆ ಅಂದ್ರೆ ಯಾವ್ದ್ರ ಆಚೆ? ಇಲ್ಲೇನು ನದಿ ಇಲ್ಲ, ದಾಟೋದಾದ್ರೂ ಏನು? ನಾವ್ ಈ ವ್ಯಾಲಿಯ ಆಚೆ ದಾಟ್ಬೇಕು. ಒಗಟ್ಟಿನಲ್ಲಿದೆ, ಕಾಣಿಸೋದಿಲ್ಲ, ಆದ್ರೆ ಅದೇ ಆಗುತ್ತೆ. ಆಚೆ ಕಡೆ ಹೋಗೋ ದಾರಿ ಇರ್ಬೇಕು, ಆದ್ರೆ ಕಾಣಿಸ್ತಿಲ್ಲ. ಈಗ್ಲೇ ಚೆಕ್ ಮಾಡ್ತೀನಿ. ಮಾಡಿದ್ದುಣ್ಣೋ ಮಹಾರಾಯ, ಅಯ್ಯೋ ಯಾವ್ದೇ ದಾರಿ ಇಲ್ಲ. ನೋಡು, ಎಲ್ಲ ಕಲ್ಲುಗಳು ಕೆಳಗೆ ಬೀಳ್ತಿವೆ. ಒಂದ್ ನಿಮಿಷ, ಒಗಟು ಕೇಳಿ. ಕಾಣಿಸೋದಿಲ್ಲ, ಆದ್ರೆ ಅದೇ ಆಗುತ್ತೆ. ಜೀವಂತ ನಡೆಯುತ್ತಾರೆ, ಜೀವ ಇಲ್ದೇ ಇದ್ದರೂ ಮುಳುಗ್ತಾರೆ. ಕೇಳಿದ್ರ? ಜೀವ ಇದ್ದಿದ್ದರೂ ನಡೆಯುತ್ತಾರೆ, ಜೀವಂತವಿಲ್ದೇರು ಮುಳುಗ್ತಾರೆ. ಅಂದ್ರೆ ಯಾವುದು ಜೀವಂತವಾಗಿದೆ ಅದು ಈ ದಾರಿಯಲ್ಲಿ ನಡೆಯಬಹುದು, ಆದ್ರೆ ಯಾವುದು ಜೀವಂತವಾಗಿಲ್ಲ ಅವರು ಮುಳುಗ್ತಾರೆ. ಕರೆಕ್ಟ್ ಮಾಯ್ರಾ. ನಾವು ನಡ್ಕೊಂಡು ಹೋಗ್ಬಹುದು, ಆದ್ರೆ ಕಾಣಿಸೋದಿಲ್ಲ, ಆದ್ರೆ ಅದೇ ಆಗುತ್ತೆ. ಅಂದ್ರೆ ಯಾವ್ದೋ ಸೇತುವೆ ಇದೆ, ಆದ್ರೆ ಅಲ್ಲೇ ಇದೆ, ಆದ್ರೆ ಕಾಣಿಸ್ತಿಲ್ಲ. ನಾವು ವಿಶ್ವಾಸದಿಂದ ಮುಂದೆ ಹೋಗ್ಬೇಕು. ಏನು ವಿಶ್ವಾಸವೇ? ಯಾರ ಮೇಲೆ? ಇಲ್ಲ ಇಲ್ಲ, ನಾನಂತೂ ಒಂದು ಹೆಜ್ಜೆನೂ ಮುಂದೆ ಹೋಗ್ಲಾರೆ. ಇಲ್ಲ, ನಾನು ಹೋಗ್ತೀನಿ. ಅಜ್ಜನಿಗಾಗಿ ನಾನು ಯಾವುದೇ ರಿಸ್ಕ್ ತಗೋತೀನಿ. ರುದ್ರ, ನೀನ್ ಖಂಡಿತ ಬರ್ತಿ ಅಂತ ನನ್ಗೆ ನಂಬಿಕೆ ಇತ್ತು. ಆದ್ರೆ ನಿನ್ ಹತ್ರ ಮ್ಯಾಜಿಕಲ್ ಪವರ್ಸ್ ಹ್ಯಾಕ್ ಬಂತು? ನನ್ನ ಎಲ್ಲಾ ಪವರ್ಸ್ ಹೊರಟೋಯ್ತು. ಯಾಕೆಂದ್ರೆ ನಾನು ಪೆಟ್ಟಿಗೆ ಸ್ವತಃ ಬಂದೆ. ಶಕಾಲ್ ಸೆರೆ ಹಿಡಿಯಲಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ, ಅಜ್ಜಯ್ಯ, ನಾವಿಲ್ಲಿಂದ ಹೊರಡ್ಬೇಕು.
ಇದೀಗ ಮಜಾ ಬರುತ್ತೆ. ಈ ಕ್ರಾಕೊಡೈಲ್ ಮೇಲೆ ರುದ್ರನ ಮ್ಯಾಜಿಕ್ ಪ್ರಭಾವವೇ ಬೀರೋದಿಲ್ಲ. ರುದ್ರ ಅದನ್ನ ಮುಗಿಸೋಕಾಗೋದಿಲ್ಲ. ಬೇಗ ನಡಿ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ಲ? ಈಗ ಈ ಪೇಂಟಿಂಗ್ ನಿಂದ ಹೊರ ಹೋಗೋದು ಹೇಗಪ್ಪ? ಆದ್ರೆ ಅದು ಗೊತ್ತಿಲ್ಲ. ಹಾಗಾದ್ರೆ ಸೂರ್ಯನ್ ಜೊತೆ ನಾವು ಮುಳುಗ್ತೀವಿ. ಇನ್ನಂತೂ ಮುಳುಗ್ತೀವಿ. ರುದ್ರ, ನೀನು ಪೇಂಟಿಂಗ್ ನೊಳಗೆ ಬಂದಾಗ ಆ ಪೇಂಟಿಂಗ್ ಎಲ್ಲಿತ್ತು? ಮ್ಯಾಜಿಕಲ್ ಮೌಂಟೇನ್ ನ ಕೇವ್ನೊಳಗೆ. ಒಗಟಿನ ಉತ್ತರ ಒಗಟಿನೊಳಗೆ ಅಡಗಿದೆ. ಅದ್ರ ಅರ್ಥ ಹೊರ ಹೋಗುವ ದಾರಿ ಆ ಕೇವ್ ನಲ್ಲಿದೆಯಾ? ನಿಜ ಹೇಳಿದ್ಯಾ ಮಾಯರಾ? ಅದಕ್ಕೆಂದೆ ಆ ಕ್ರೊಕೊಡೈಲ್ ಗೋಲ್ ಕೀಪರ್ ಹಾಗೆ ಕೂತಿದೆ. ರುದ್ರ, ಸೂರ್ಯ ಮುಳುಗ್ತು. ಶಾಕಾಲ್, ನಾನ್ ನಿನ್ ಜೊತೆ ಜಗಳವಾಡಲು ಇಷ್ಟಪಟ್ಟಿಲ್ಲ. ನಾನ್ ಬಯಸ್ತೀನಿ ನೀನ್ ನಿನ್ನ ಕಾಲ್ ಸಿಟಿಯಲ್ಲಿ ಖುಷಿಯಾಗಿರು, ನಾನು ನನ್ನ ಸನ್ ಸಿಟಿಯಲ್ಲಿ. ಆದ್ರೆ ಇನ್ನಂತೂ ನಾನ್ ನಿನ್ಗೆ ಏನಾದ್ರೂ ಮದ್ದು ಮಾಡ್ಲೇಬೇಕು. ನಾನ್ ಜಾದು, ನಾನ್ ಮಾಯಾ ಜಾಲ. ಶಾಕಾಲ್ಗೆ ಮದ್ದು ಮಾಡೋದು ಇಷ್ಟು ಸುಲಭವಲ್ಲ. ಬೈ ಬೈ, ನಾನು ಮತ್ತೆ ಬರ್ತೀನಿ. ಸೋಗ, ನೀನು ಫೈಟ್ ಮಾಡು. ನನ್ನನ್ನು ಹೊರಗೆ ತೆಗೀರೆ. ಥ್ಯಾಂಕ್ ಯು ರುದ್ರ. ನೀನಿರುವಾಗ ನನಗೆ ಯಾವುದೇ ವಿಷಯದ ಹೆದರಿಕೆ ಇರೋಲ್ಲ. ಪೇಂಟಿಂಗ್ನೊಳಗೂ ನನಗೆ ವಿಶ್ವಾಸವಿತ್ತು ನೀನು ಖಂಡಿತ ಬರ್ತಿ ಅಂತ. Watch India's largest kids library only on Jio Hotstar. Download the app now.